ನಾವಿವಾಗ ವನ್ ವಿಹಾರಿಂದ ಕ್ರಿಮ್ಸನ್ ಹೋಟೆಲಿಗೆ ಲಂಚಿಗೆ ಬಂದಿದ್ದೀವಿ. ಹೋಟೆಲ್ ತುಂಬ ಚೆನ್ನಾಗಿದೆ, ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಪನ್ನೀರ್ ಕರಿ, ಪುಲ್ಕ ಮತ್ತು ವೆಜ್ ಬಿರಿಯಾನಿ ಅಂತೂ ಸೂಪರಾಗಿತ್ತು. ಹೋಟೆಲಿಂದ ಹೊರಗಡೆ ಸೀನರಿ ವ್ಯೂನು ತುಂಬ ಚೆನ್ನಾಗಿದೆ. ನಾವಿವಾಗ ಇಲ್ಲಿಂದ ಹಿಡಿಂಬ ಟೆಂಪಲ್ಲಿಗೆ ಹೋಗ್ತಾ ಇದ್ದೀವಿ. ಹಿಡಿಂಬ ಟೆಂಪಲ್ಲು ವುಡನ್ ಆರ್ಕಿಟೆಕ್ಚರಿಂದ ಮಾಡಿದ್ದಾರೆ. ಪಗೋಡಾ ಸ್ಟೈಲ್ನಲ್ಲಿ ಇದನ್ನು ಬಿಲ್ಟ್ ಮಾಡಿದ್ದಾರೆ. ಇದು ಫುಲ್ಲು ಡಿಯೋಡಾರ್ ಟ್ರೀಸ್ ಫುಲ್ಲು ಸರೌಂಡಿಂಗ್ ಆಗಿ ಮಧ್ಯದಲ್ಲಿ ಈ ಟೆಂಪಲ್ನ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ಟ್ರೀಸ್ ಅಂತೂ ತುಂಬ ಎತ್ತರವಾಗಿದ್ದಾವೆ, ನೋಡೋಕ್ಕೇ ತುಂಬ ಖುಷಿ ಅನಿಸುತ್ತೆ ಈ ಪ್ಲ್ಯಾಂಟ್ಸ್ ಎಲ್ಲ ನೋಡಲಿಕ್ಕೆ. ಮತ್ತು ಇಲ್ಲಿ ಮೌಂಟೇನ್ ರ್ಯಾಬಿಟ್ಸ್ ಇದೆ, ಫೋಟೋಶೂಟ್ಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿದೆ. ಹಿಡಿಂಬ ಟೆಂಪಲ್ಲಿಂದ ವಾಕಬಲ್ ಡಿಸ್ಟೆನ್ಸು ಘಟೋತ್ಕಚ ಟೆಂಪಲ್ ಇರೋದು. ಅದು ಹಿಡಿಂಬನ ಮಗನಾದಂಥ ಘಟೋತ್ಕಚ ಅವರ ಕುರಿತಾಗಿ ಮಾಡಿದ್ದಾರೆ. ಇದು ಟ್ರೀಸ್ ನೋಡ್ಬೋದು, ಇದರ ಸುತ್ತಳತೆನೇ 40 ಅಡಿ ಇದೆ. ಇದರ ಸುತ್ತಳತೆ 40 ಅಡಿ ಇದೆ. ಮತ್ತು ಇಲ್ಲಿ ಗರ್ಲ್ಸ್ ಎಲ್ಲ ಮನಾಲಿ ಟ್ರೆಡಿಷ್ನಲ್ ಡ್ರೆಸ್ ಹಾಕಿದ್ದಾರೆ. ಇಲ್ಲಿ ಎಲ್ಲರೂ ವೇರ್ ಮಾಡ್ಬೋದು, ಯಾರಿಗೆಲ್ಲ ಇಷ್ಟ ಅವರು. ಮತ್ತು ನಾನು ಇವ್ರಿಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಫೋಟೋ ಶೂಟ್ ಮಾಡಿಸ್ಕೊಂಡ್ರು. ನಾನು ಅವ್ರದ್ದು ಫೋಟೋ ಎಲ್ಲ ತೆಗೆದೆ. ಟೆಂಪಲ್ ಎಷ್ಟು ರಶ್ ಇತ್ತು ಅಂತಂದರೆ ಟೆಂಪಲ್ ನೋಡೋದೇ ಕಷ್ಟ ಆಯಿತು ನಮಗೆ, ದೇವ್ರನ್ನ ನೋಡೋದು ಅಷ್ಟು ತುಂಬ ಜನ ಇದ್ದರು. ಬೆಳಗ್ಗೆ ಸ್ಕಿಪ್ ಮಾಡಿ ಸ್ವಲ್ಪ ಲೇಟಾಗೇ ಬಂದ್ವಿ, ಹಂಗಂದ್ರೂ ತುಂಬಾ ರಶ್ ಇತ್ತು. ಇದು ಘಟೋತ್ಕಚ ಟೆಂಪಲ್ಲು, ಘಟೋತ್ಕಚ ವರ್ಷಿಪ್ ಪ್ಲೇಸ್ ಇದು. ಟ್ರೀ ನೋಡ್ಬೋದು ನೀವು ಎಷ್ಟು ಹೈಟ್ ಇದೆ. ಹಿಡಿಂಬ ಟೆಂಪಲಿಂದ ಮಾಲ್ ರೋಡು 2 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ನೆಕ್ಸ್ಟು ಮಾಲ್ ರೋಡ್ ವಿಸಿಟ್. ಇಲ್ಲಿ ಎಲ್ಲ ಏನು ಬೇಕು ಶಾಪಿಂಗ್ ಮಾಡಿಕೊಂಡು ನಾವು ಈವ್ನಿಂಗ್ ಹೋಗಿದ್ದರಿಂದ ಜಗಮಗಿಸ್ತಾ ಇತ್ತು ಲೈಟಿಂಗ್ ಎಲ್ಲನೂ ನೈಟು. ಇದು ವುಡನ್ ಶಾಪು. ಇಲ್ಲೆಲ್ಲ ವುಡನ್ನಿಂದ ಮಾಡಿರೋಂಥ ಶೋ ಪೀಸಸ್ ಎಲ್ಲ ಇತ್ತು. ನಾವು ಇಲ್ಲಿ ಧೂಪ ಹಾಕಲಿಕ್ಕೆ ವುಡನ್ನಿಂದ ಮಾಡಿರೋಂಥ ನಾವು ಇಲ್ಲಿ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು. ಇದಿಷ್ಟು ಇವತ್ತಿನ ಒಂದು ದಿವಸದ ಜರ್ನಿ ಆಗಿತ್ತು. ವಶಿಷ್ಠ ಟೆಂಪಲ್ಲು, ವನ್ ವಿಹಾರು ಮತ್ತು ಹಿಡಿಂಬ ಘಟೋತ್ಕಚ ವರ್ಷಿಪ್ ಪ್ಲೇಸು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಂಕರೇಜ್ ಮಾಡಿ.